ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊಡಿ. ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನು ಹಾಕ್ಸಿದ್ದೀವಿ. ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ದೀವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದ್ದೀವಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಚಬೇಕು ಅಂತ ಹೇಳಿದ್ದೀವಿ. ಅದು ಕೆಲವ್ರು ಮಾಡ್ತಾಯಿಲ್ಲ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದ್ದೀವಿ. ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆನೇ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಕ್ಲೀನಾಗಿ ಇಡಬೇಕು. ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾಯಿದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ. ನಾನು ನಿನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನು ಕಸನೂ ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾಯಿದ್ವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸು, DLP ಪೀರಿಯಡ್ಡು ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಆಲೋಚನೆಯನ್ನು ಮಾಡ್ತಾಯಿದ್ದೀವಿ. ನೋಡಪ್ಪ, ಯಾರು ಹೇಳಿದ್ದು? ಎಲ್ಲ ಪ್ರತಿದಿನನೂ ಬರ್ತಾ ಇದ್ದಾರೆ. ಫೋನ್ ಮಾಡಲಿ, ನಾವು ನಂಬರ್ ಕೊಟ್ಟಿದ್ದೀವಿ. ಅವರು ಎಲ್ಲೋ ಕೆಲಸ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಬೀಗ ಹಾಕೊಂಡು ಹೋಗಿರ್ತಾರೆ. ಫೋನ್ ಮಾಡಲಿ, ಫೋನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ಮಾಡಲಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಬ್ಬ ಮಂತ್ರಿ ನಿಮಗೆಲ್ಲಿ ಕಸ ಕಾಣ್ತೀರಿ ಫೋಟೋ ಹಾಕಿ ನೀವು ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನು ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರೂ ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಒಂದು ಜರ್ಕ್ ಹೊಡೆದ್ರೆ ಗುಂಡಿ ಆಗೇ ಆಯ್ತದೆ. ಆಯಿತಾ? ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದ್ರಾಬಾದಲ್ಲೂ ಕೊಟ್ಟಿದ್ದಾರಂತೆ. ನೋಡ್ತೀನಿ, ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಅವರು ಮಿನಿಮಮ್ 10 ಕಿಲೋಮೀಟ್ರ್ ಕೊಡಬೇಕು, ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ನಾಗರಿಕರು ಸಹಾಯ ಮಾಡಬೇಕು. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊಡಿ. ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ. ಹಂಗೆ ಮೂಲೆಯಲ್ಲಿ ಕಸರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನು ಹಾಕ್ಸಿದ್ದೀವಿ. ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ದೀವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದ್ದೀವಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಚಬೇಕು ಅಂತ ಹೇಳಿದ್ದೀವಿ. ಅದು ಕೆಲವ್ರು ಮಾಡ್ತಾಯಿಲ್ಲ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದ್ದೀವಿ. ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆನೇ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ.
ಸೊ ಅದಕ್ಕೆ ದಯವಿಟ್ಟು ಕ್ಲೀನಾಗಿ ಇಡಬೇಕು. ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾಯಿದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ, ನಾನು ನಿನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನು ಕಸನೂ ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾಯಿದ್ವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸು, DLP ಪೀರಿಯಡ್ಡು ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಆಲೋಚನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಅಲ್ಲ, ಈಗ ನೀವು ಮಾಡ್ತಿರೋ ಸರಿ ಇದೆ, ಆದರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಾರೆ. ನೋಡಪ್ಪ, ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬೋದು ಕಸನ? 2 ದಿನ ಬರಲ್ಲ, 3 ದಿನ. ಯಾರು ಹೇಳಿದ್ದು? ಎಲ್ಲ ಪ್ರತಿದಿನನೂ ಬರ್ತಾ ಇದ್ದಾರೆ. ಫೋನ್ ಮಾಡಲಿ, ನಾವು ನಂಬರ್ ಕೊಟ್ಟಿದ್ದೀವಿ. ಅವರು ಎಲ್ಲೋ ಕೆಲಸ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಬೀಗ ಹಾಕೊಂಡು ಹೋಗಿರ್ತಾರೆ. ಫೋನ್ ಮಾಡಲಿ, ಫೋನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ಮಾಡಲಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾರು ಒಬ್ಬ ಮಂತ್ರಿ ನಿಮಗೆಲ್ಲಿ ಕಸ ಕಾಣ್ತೀರಿ, ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನು ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರೂ ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಒಂದು ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಆಯಿತಾ? ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದ್ರಾಬಾದಲ್ಲೂ ಕೊಟ್ಟಿದ್ದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಅವರು ಮಿನಿಮಮ್ 10 ಕಿಲೋಮೀಟ್ರ್ ಕೊಡಬೇಕು, ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ನಾಗರಿಕರು ಸಹಾಯ ಮಾಡಬೇಕು. ಕೆಲವರು ಟೀಕೆ ಮಾಡ್ಬೋದು, ಕೆಲವು ಮಾಧ್ಯಮದವರು ದಿನ ಫೋಟೋ ಹಾಕ್ತಾ ಇರ್ಬೋದು. ನಾನೇ ಅವಕಾಶ ಮಾಡ್ಕೊ. ಎಲ್ಲೂ ಕೂಡ ನಾನು ನಿನ್ನೆ ಮುಂಬೈಗೆ ಹೋಗಿದ್ದೆ, ಹಂಗೆ ಮೂಲೆಯಲ್ಲಿ ಕಸರಾಶಿ ಅಲ್ಲೂ ಬಿದ್ದಿತ್ತು, ಬೇರೆ ಬೇರೆ ಕಡೆಲ್ಲ ಬಿದ್ದಿರ್ತದೆ. ನಾನು ಇಲ್ಲ, ತಪ್ಪು ಅಂತ ಹೇಳೋದಿಲ್ಲ. ಕೆಲವರು ದುರುಪಯೋಗ ಮಾಡ್ಕೊಳ್ತಾರೆ. ನಮ್ಮಲ್ಲೂ ಕೂಡ ನಾನು ಕೆಲವು ಕ್ಯಾಮ್ರಾಗಳನ್ನ ಹಾಕ್ಸಿದ್ದೀವಿ, ಇನ್ನೂ ಹೆಚ್ಚಿಗೆ ಕ್ಯಾಮ್ರಾ ಹಾಕ್ಸ್ತೀವಿ. ಪೊಲೀಸವರು, ನಾವು, ಕಾರ್ಪೊರೇಷನ್ ಅವರೆಲ್ಲ ಸೇರಿ ಹಾಕ್ಸಿಸ್ತೀವಿ. ಕೆಲವರು ಬಂದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನಾವು ಐಡೆಂಟಿಫೈ ಮಾಡಿಬಿಟ್ಟು ಈಗಾಗಲೇ ಯಾರು ಆ ಥರ ಬಂದು ಕಸ ಬಿಸಾಕಿದ್ದಾರೆ, ಹೋಗಿ ಅವ್ರ ಮನೆ ಮುಂದೆನೇ ಕಸ ಹಾಕ್ಸಿದ್ದೀವಿ. ಹೇಳಿದ್ದೀನಿ ನಾನು, ಎಲ್ಲ ಯಾರು ಆ ಥರ ತಂದು ಕಸ ಹಾಕ್ಬಿಟ್ಟು ಹೋಗ್ತಾರೆ, ಹೋಗಿ ಅವ್ರ ಮನೆ ಮುಂದೆ ಕಸನ ಒಂದಷ್ಟು ಹಾಕಿ ಅಂತ ಹೇಳಿದ್ದೀವಿ. ಸೊ ಹಂಗೆ ಆಮೇಲೆ ವಾಹನಗಳಲ್ಲೂ ಕೂಡ ಕಸ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮುಚ್ಚಬೇಕು ಅಂತ ಹೇಳಿದ್ದೀವಿ. ಅದು ಕೆಲವ್ರು ಮಾಡ್ತಾಯಿಲ್ಲ. ಅವ್ರ ಮೇಲೂ ದಂಡ ವಿಧಿಸಬೇಕು, ಆ ಮನೆಗಳ ಮೇಲೂ ದಂಡ ವಿಧಿಸಬೇಕು. ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನೀವು ನಿಮ್ಗೊಂದು ನಿಮ್ಮ ಮನೇಲಿ ಡಬ್ಬ ಇಟ್ಕೊಂಡಿರಿ, ನೀವು ಕಸ ಹಾಕಿಟ್ಕೊಳ್ಳಿ. ನಮ್ಮ ವಾಹನಗಳು ಬರ್ತವೆ, ಆ ವಾಹನಗಳಿಗೆ ನೀವು ಕೊಡಿ. ಇದು ಬಂದು ಕಾನೂನನ್ನು ಈ ಬೆಂಗಳೂರು ನಗರಕ್ಕೆ ಕಸ ಹಾಕಿ ರೋಡಲ್ಲಿ ನೀವೇನಾದ್ರು ಮಾಡಿದ್ರೆ ಅದು ವಾಪಸ್ಸು ನಿಮ್ಮ ಮನೆಗೆ ಕಸ ಬರ್ತದೆ. ಈ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಈಗಾಗಲೇ ಫೈನ್ಗಳು ಹಾಕಿದ್ದೀವಿ. ಈ ಫೈಲು ಕೂಡ ಲಕ್ಷಾಂತರ ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ. ನೆನ್ನೆ ರಾತ್ರಿ ಕೂಡ 12 ಗಂಟೆ 1 ಗಂಟೆವರೆಗೂ ಈ ಕಸದ ಬಗ್ಗೆನೇ ನಮ್ಮವರೆಲ್ಲ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ದಯವಿಟ್ಟು ಕ್ಲೀನಾಗಿ ಇಡಬೇಕು. ಮುಂದಕ್ಕೆ ಒಂದು ಹೊಸ ಚಿಂತನೆ ಆಲೋಚನೆಯನ್ನು ನಾನು ಮಾಡ್ತಾಯಿದ್ದೀನಿ. ಬೇರೆ ಕಡೆ ಬಾಂಬೆಲೆಲ್ಲ ಇದೆಯಂತೆ, ನಾನು ನಿನ್ನೆ ಹೋಗಿದ್ದೆ, ಚರ್ಚೆ ಮಾಡಿದೆ. ಈ ಮೇಜರ್ ರೋಡು ಯಾರು ಮೇಂಟೈನ್ ಮಾಡ್ತಾರೆ, ಕಟ್ಟಿರ್ತಾರೆ, ಅವ್ರಿಗೆ ಅದನ್ನು ಕಸನೂ ಕ್ಲೀನ್ ಮಾಡೋಂಥ ಒಂದು ಜವಾಬ್ದಾರಿ ಕೂಡ ಮೇಜರ್ ರೋಡ್ಗಳಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ ನಾವು ಆಲೋಚನೆ ಮಾಡ್ತಾಯಿದ್ವಿ. ಈ ಬರೀ ಅವರು ಗುಂಡಿ ಮುಚ್ಚುವಂಥದ್ದು, ಮೇಂಟೆನೆನ್ಸು, DLP ಪೀರಿಯಡ್ಡು ಅನ್ನೋದಲ್ಲದೆ ಕಸ ಕೂಡ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಕೂಡ ಆಲೋಚನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಅಲ್ಲ, ಈಗ ನೀವು ಮಾಡ್ತಿರೋ ಸರಿ ಇದೆ, ಆದರೆ ವ್ಯವಸ್ಥೆನೇ ಇಲ್ಲ ಅಂತ ಜನ ಹೇಳ್ತಾರೆ. ನೋಡಪ್ಪ, ಡಬ್ಬ ಇಟ್ಕೊಳ್ಳೋದು ಎಷ್ಟು ದಿನ ಇಟ್ಕೋಬೋದು ಕಸನ? 2 ದಿನ ಬರಲ್ಲ, 3 ದಿನ. ಯಾರು ಹೇಳಿದ್ದು? ಎಲ್ಲ ಪ್ರತಿದಿನನೂ ಬರ್ತಾ ಇದ್ದಾರೆ. ಫೋನ್ ಮಾಡಲಿ, ನಾವು ನಂಬರ್ ಕೊಟ್ಟಿದ್ದೀವಿ. ಅವರು ಎಲ್ಲೋ ಕೆಲಸ ಇರ್ತಾರೆ, ಎಲ್ಲೋ ಹೋಗಿರ್ತಾರೆ, ಬೀಗ ಹಾಕೊಂಡು ಹೋಗಿರ್ತಾರೆ. ಫೋನ್ ಮಾಡಲಿ, ಫೋನ್ ನಂಬರ್ ಕೊಟ್ಟಿದ್ದೀವಿ, ಫೋನ್ ಮಾಡಲಿ. ಅಲ್ಲಪ್ಪ, ಇಡೀ ರಾಜ್ಯದಲ್ಲಿ ಯಾವ್ದಾರು ಒಬ್ಬ ಮಂತ್ರಿ ನಿಮಗೆಲ್ಲಿ ಕಸ ಕಾಣ್ತೀರಿ, ಫೋಟೋ ಹಾಕಿ ನೀವು ವಾಲ್ ಪೋಸ್ಟ್ ಮಾಡಿ ನಮಗೆ ತಿಳಿಸಿ, ಗುಂಡಿ ಇರೋದು ತಿಳಿಸಿ. ಅದನ್ನು ಕೆಲವು ಮಾಧ್ಯಮದವರು ದಿನಾ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ. ಎಷ್ಟು ಮಾಡಿದ್ರೂ ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಒಂದು ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಆಯಿತಾ? ನೋಡೋಣ. ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದ್ರಾಬಾದಲ್ಲೂ ಕೊಟ್ಟಿದ್ದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು.
ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಅವ್ರು ಮಿನಿಮಮ್ 10 ಕಿಲೋಮೀಟ್ರ್ ಕೊಡಬೇಕು, ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ನಾಗರಿಕರು ಸಹಾಯ ಮಾಡಬೇಕು. ಸರ್